ಸ್ನೇಹಿತರೆ ನಮಸ್ಕಾರ. RN5 ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕಾಣುತ್ತಿರುವಂಥ ದೃಶ್ಯ ನೀವು ನೋಡಿದರೆ ಇದು ವಸತಿ ನಿಲಯದ ವಿದ್ಯಾರ್ಥಿಗಳ ಗೋಳು. ಅಲ್ಲಿ ವಿದ್ಯಾರ್ಥಿಗಳ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ. ಅಧಿಕಾರಿಗಳ ದಪ್ಪ ಚರ್ಮದ ಅಧಿಕಾರಿಗಳ ದರ್ಪದಂತೆ ವಿದ್ಯಾರ್ಥಿಗಳು ಯಾರಿಗೆ ಹೇಳಬೇಕು ಎಂದು ಅಲ್ಲಿಯೇ ಕುಂತು ಬಂದಂಥ ಅನುದಾನವೂ ಕೂಡ ಸರಿಯಾಗಿ ಬಳಕೆಯಾಗದೆ ವಿದ್ಯಾರ್ಥಿಗಳು ಕೊರಗುತ್ತಿರುವ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿನ ವಿದ್ಯಾರ್ಥಿಗಳು ಮಾತನಾಡುತ್ತಾರೆ, ಬನ್ನಿ ನೋಡೋಣ ಸ್ನೇಹಿತರೆ. ಒಬ್ಬೊಬ್ರು ಹೇಳ್ರಿ. ಒಂದ್ ಸೈಡ್ ಎಣ್ಣೆ ಒಂದ್ ಸೈಡ್ ನೀರ್ ಹಚ್ತಾರ ಚಪಾತಿಗೆ. ಅಣ್ಣ ಮೇಡಮ್ ಆದ್ರೆ ಶನಿವಾರ ಬಂತಂದ್ರ ಸಾಕು ಮನೆಗೆ ಹೋಗ್ರಿ, ಯಾಕೆ ಇರ್ತೀರಿ ಮನೇಲಿ ಏನಂತಾರ? ಯಾರಂತಾರ? ಮೇಡಮ್ ಅಂತಾರ. ಬಯಸಿರ್ತಾರ. ರೆಡ್ಡಿ ಅಣ್ಣ ಎಷ್ಟ್ ದಿನಕ್ಕೊಂದ್ಸಲ ಬರ್ತಾನ, ಕರೆಕ್ಟ್ ಆಗಿ ಹೇಳ್ರಿ, ಸುಳ್ಳು ಆಡಕ್ ಹೋಗ್ಬೇಡ. ವಸ್ತಡಣ అంటే అతను ఇల్లు శాంతులదంట ಕನ್ನಡದಾಗ ಹೇಳ, ಕನ್ನಡ. అదేమో మేడం కడ ఆదిలా సైన్ చేసిపోయాడంట. ಆದ್ರಿಂದ ಸೈನ್ ಮಾಡಿ ಹೋಗ್ಯಾನ. ಆ ರೆಡ್ಡಿ ನಿಮ್ಗೆ ಏನನ್ ಬೈತಾನ? మేడం ఏమని చెప్తే ಹಂಗ ಹಾ ಸರಿ. ನಿಮ್ಗೆ ಊಟ ಹೆಂಗದ? సరే ಇಲ್ಲ ಎಷ್ಟು ಮಂದಿ ಇರಿ ನೀವೆಲ್ಲ ಇಲ್ಲಿ? 13 ಮಂದಿ. ದಿನ 15 ಮಂದಿ ಬರ್ತಾರ. ದಿನ 15 ಮಂದಿ ಬರ್ತಾರ. ಟೊಮೆಟೊ ಚಟ್ನಿ ಮಾಡಕಂದ್ರೆ ಸಾಂಬಾರ್ ಮಾಡಿ ಹಾಕ್ಯಾರ. ನೀರು ಏನು ಇದು ಸಾಂಬಾರ? ಬರೀ ನೀರು ಅದ. ಓಕೆ ಓಕೆ. ಇನ್ನ ಏನು ಪ್ರಾಬ್ಲಮ್ ಅದ? ಚೆತ್ತಿಂದ ಇರ್ಲಿ ಮಾಡಿಸ್ತಾರ. ಅದು ಆ ಬಾತ್ರೂಮ್ ಸರಿಯಾಗಿ ಮಾಡ್ರ? ಅದು ಪಾಸ್ಪೋರ್ಟ್ ಕೊಡೋದ್ರೆ ಕೊಡಲ್ಲ ಮೇಡಮ್. ಕೊಡೋದಂತ ರೂಲ್ಸ್ ಆಗಿ ಕೊಡೋವಳು ಮೇಡಮ್. ಸಬ್ಬು ಕೊಡ್ತಾರ? ಏನೇನ್ ಕೊಡಕತ್ತಾರ ಹಾಸ್ಟೆಲ್ದಾಗ? ಊಟಂದೇ ಕೊಡ್ತಾರೆ. ವಾಷಿಂಗ್ ಮಿಷಿನ್ ಕೊಡಂದ್ರೆ ಅದ್ರ ಕೊಡೋ. ವಾಷಿಂಗ್ ಮಿಷಿನ್ ಎದ್ರದ್ದು? ಬಟ್ಟೆ ಹೋಗ್ಯದ. ವಾಷಿಂಗ್ ಬಟ್ಟೆ ಹೋಗಿ ವಾಷಿಂಗ್ ಮಿಷಿನ್. ಮತ್ತೆ ಸಾಬೂನ್ ಬೇನ್ ಕೊಡಲ್ಲ? ಕಟಿಂಗ್ ಮಾಡ್ಸ್ಯಾರ? ಏನೂ ಇಲ್ಲ. ಒಂದು ಪುಸ್ತಕ ಬಿ ಕೊಟ್ಟಿಲ್ಲ. ಹಾಸ್ಟೆಲ್ ಯಾವ್ದಿದು? ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕ ವಸತಿ ನಿಲಯ. ಯಾವ್ರಿದು? ಕಂದಕೂರು. ಓಕೆ.